ಎಲ್ಲಿಗೆ ಹೋಗಿದ್ರಿ? ಯಾಕೆ ಇಷ್ಟು ಲೇಟ್ ಆಯಿತು? ಕಣ ಏನಾಯಿತು? ಒಂಥರ ಇದ್ದೀರಲ್ಲ. ಹಾಸ್ಪಿಟಲ್ ಸ್ವಲ್ಪ ಕೆಲಸ ಇತ್ತು. ಅಯ್ಯೋ ನಾನು ನೋಡಿ ಮಾತಾಡ್ತಾ ನಿಂತ್ಬಿಟ್ಟೆ. ಹಾಗೆ ಹಾಗೆ ಬಿಟ್ಟರೆ ಥಂಡಿ ಆಗಿಬಿಡುತ್ತೆ. ಇಲ್ಲಿ ಬರ್ಸ್ತೀನಿ. ನಾನು ಬರೆಸ್ಕೊತೀನಿ. ಏನಿದು? ಕಾರಣ ಅವ್ರು ಒಂದೊಂದ್ಸಲ ಒಂದೊಂದು ಥರ ಇರ್ತಾರಲ್ಲ. ತುಂಬ ಮೂಡ್ ಸ್ವಿಂಗ್ಸ್ ಇದೆ. ಇವ್ರು ಏನು ಅಂತ ನಂಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ನನ್ನ ಎದುರಿಗಿರೋ ಕಾರಣನೇ ಬೇರೆ, ರಮೇಶ್ ಅಂಕಲ್ ಹೇಳೋ ಕಾರಣನೇ ಬೇರೆ. ನನ್ನ ಜೊತೆ ಇರುವಾಗ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಪ್ರೀತಿಯಿಂದ ಲೆಟ್ರ್ ಬರೀತಾರೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇವ್ರನ್ನ? ರಮೇಶ್ ಅಂಕಲ್ ಕರ್ಣ ನನ್ನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವರು ಯಾವುದನ್ನು ಬಾಯ್ಬಿಟ್ಟು ಹೇಳಲ್ಲ. ನಾನೇ ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ. ಕರ್ಣ ಅವ್ರಿಗೆ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಚ್ಕರ ಇರ್ಬೋದು. ಅವ್ರ ಸ್ವಭಾವನೇ ಅಂಥದ್ದಲ್ವಾ. ಆದರೂ ಇವತ್ತು ಯಾಕೋ ತುಂಬ ಬೇಜಾರಲ್ಲಿದ್ರು. ಏನಾಗಿರ್ಬೋದು? ಇಷ್ಟು ವರ್ಷ ನಾನು ಬದುಕಿದ್ದೇ ಈ ಕ್ಷಣ ನೋಡೋದಕ್ಕೆ. ನನ್ನ ಬದುಕನ್ನು ಹಾಳು ಮಾಡಿರೋ ನೀನು ಕಾಡಿನ ಪಾಲಾಗ್ತಿದ್ಯಾ? ಪಾಪ, ಇಷ್ಟು ಕ್ರೂರವಾಗಿ ನಿನ್ನ ಕೊನೆ ಆಗಬಾರ್ದಾಗಿತ್ತು. ಕರ್ಣ ಇಷ್ಟು ಹೊತ್ಕೊಂಡು ಉರಿತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿರೋಕ್ಕಿಂತ ಆ ವಿಧಿ ಬರ್ದಿರೋ ಸೀನೆ ತುಂಬ ಚೆನ್ನಾಗಿದೆ. ಫೈನಲಿ ನನ್ನ ಉದ್ದೇಶನ ನಿನ್ನ ಕೈಯಾರೇ ಈಡೇರಿಸಿದ್ಯಾ ಅಣ್ಣ. ನಿನಗೆ ಅದ್ರ ಚಿಕ್ಕ ಸುಳಿವು ಬಿಟ್ಕೊಟ್ಟಿಲ್ಲ. ಕರ್ಣನ ಕೋಪ ನನ್ನ ಅಸ್ತ್ರ ಆಯಿತು. ಕರ್ಣ, ನಿನ್ನ ತಂದೆನ ನೀನೇ ಕೈಯಾರೆ ಕೊಂದಿಯಲ್ಲ. ವಾವ್, what a show it is! Amazing! I love it. ಅನ್ಕೊಂಡಿದ್ರಲ್ಲಿ ಮೊದಲನೇ ಹೆಜ್ಜೆ ಇಟ್ಟಾಯ್ತು. ಇದು ಅಂತ್ಯ ಅಲ್ಲ, ಆರಂಭ. ಇನ್ನೂ ತುಂಬ ನಡೆಯೋದು ಬಾಕಿ ಇದೆ. ಆದರೆ ಅದನ್ನೆಲ್ಲ ನೋಡೋದಕ್ಕೆ ನೀನೇ ಇರಲ್ವಲ್ಲ. ನನಗೆ ಅದೇ ಬೇಜಾರು. My dear Ramesh Vashishta.